ಈ ನಮ್ಮ ಆಲೋಚನೆಗಳ ಮೂಲಕ ನಾವು ಬರೀ ನಮ್ಮ ಭವಿಷ್ಯವನ್ನು ಮಾತ್ರ ಸೃಷ್ಟಿಸುತ್ತಿಲ್ಲ, ಈ ಬ್ರಹ್ಮಾಂಡದ ಭವಿಷ್ಯವನ್ನೇ ನಾವು ಸೃಷ್ಟಿಸ್ತಿದ್ದೀವಿ. ಯಾವುದೆಲ್ಲ ಸಾಧ್ಯವಿಲ್ಲ ಎಂದು ತಮಾಷೆ ಮಾಡುತ್ತಿದ್ದೆವೋ, ಯಾವುದೆಲ್ಲ ಸಾಧ್ಯವೇ ಇಲ್ಲ ಎಂದು ಜನರು ಆಡಿಕೊಂಡು ನಗುತ್ತಿದ್ದರೋ ಅದೆಲ್ಲವೂ ಇವತ್ತು ನಿಜ ಆಗಿದೆ. ಆ ಪುಸ್ತಕನ ನಾನು ಬರೀಲಿಲ್ಲ, ನಾನು ಸುಮ್ಮನೆ ಪೆನ್ ಹಿಡ್ಕೊಂಡು ಬರಿಬೇಕು ಅನ್ನೋ ಒಂದು ದೃಢವಾದ ಸಂಕಲ್ಪ ತಗೊಂಡು ಕೂತ್ಕೊಂಡೆ, ಆಲೋಚನೆಗಳು ತನ್ನಷ್ಟಕ್ಕೆ ತಾನೇ ಬರೋದಕ್ಕೆ ಶುರುವಾಯಿತು ಅಂತ ಹೇಳ್ತಾರೆ. ಪ್ರಕೃತಿಯಲ್ಲಿ ನನಗೆ ಇಲ್ಲೊಂದು ಆಲೋಚನೆ ಬಂತು ಅಂದ್ರೆ ನೂರಾರು ಜನಕ್ಕೆ ಬೇರೆ ಬೇರೆ ಕಡೆ ಅದೇ ಆಲೋಚನೆಗಳು ಬರುತ್ತದೆ. ಯಾಕಂದರೆ ನಮ್ಮೆಲ್ಲರ ಮನಸ್ಸು ಈ ಮ್ಯಾಟ್ರಿಕ್ಸ್ ಚಿತ್ರದಲ್ಲಿ ತೋರಿಸುವ ಹಾಗೆ ಒಂದು ನೆಟ್ವರ್ಕ್ ಮೂಲಕ ಕನೆಕ್ಟ್ ಆಗಿದೆ. ಆ ನೆಟ್ವರ್ಕೇ ಈ ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೇ, ಇದೇ ಮೊದಲ ಬಾರಿಗೆ ನಮ್ಮ ವಿಡಿಯೋವನ್ನು ನೋಡ್ತಿದ್ರೆ ದಯವಿಟ್ಟು ಈ ಸರಣಿಯಲ್ಲಿ ಬರುವ ಎಲ್ಲ ವಿಡಿಯೋಗಳನ್ನು ನೋಡಿಕೊಂಡು ಬಂದು ನಂತರ ಈ ವಿಡಿಯೋವನ್ನು ನೋಡಿ. ಆಗ ಈ ವಿಡಿಯೋನಲ್ಲಿ ಹಂಚಿಕೊಳ್ಳುತ್ತಿರುವ ವಿಷಯಗಳು ಇನ್ನೂ ಸ್ಪಷ್ಟವಾಗಿ ನಿಮಗೆ ಅರ್ಥವಾಗುವುದು. ರಹಸ್ಯ ಪುಸ್ತಕದಲ್ಲಿ ಪ್ರಸ್ತಾಪಿಸಿರುವ ಆಕರ್ಷಣೆಯ ನಿಯಮದ ಬಗ್ಗೆ ಬಹಳ ವಿಡಿಯೋಗಳಲ್ಲಿ ಮಾತನಾಡ್ತಾ ಬಂದಿದ್ದೀವಿ. ಇವತ್ತು ಈ ಪುಸ್ತಕದಲ್ಲಿ ಹೇಳುವ ಒಂದು ವಿಷಯ, ನಾನು ಕೂಡ ಹಲವಾರು ಗುರುಗಳಿಂದ ಕೇಳಿರುವ ಒಂದು ವಿಷಯ, ಈ ಸಾರ್ವತ್ರಿಕ ಮನಸ್ಸು, ಯೂನಿವರ್ಸಲ್ ಮೈಂಡ್ ಆರ್ ಒನ್ ಮೈಂಡ್ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಮಾತನಾಡೋಣ. ಗೆಳೆಯರೆ, ಈ ಪುಸ್ತಕದಲ್ಲಿ ಹೇಳ್ತಾರೆ ಈ ಇಡೀ ಬ್ರಹ್ಮಾಂಡವೇ ಆಲೋಚನೆಗಳಿಂದಲೇ ಸೃಷ್ಟಿಯಾಗಿರುವುದು. ಆಲೋಚನೆಗಳ ಒಂದು ಸಮ್ಮಿಲನ ಅಥವಾ ಒಂದು ಆಲೋಚನೆಗಳು ಸೇರಿ ಈ ಬ್ರಹ್ಮಾಂಡವಾಗಿದೆ ಅಂತ ಹೇಳ್ತಾರೆ. ಇದರ ಬಗ್ಗೆ ನಾನು ವೈಜ್ಞಾನಿಕವಾಗಿ ಮಾತನಾಡಲು ಪ್ರಯತ್ನಿಸಿದರೆ ನಾನು ಅಷ್ಟಾಗಿ ಸರಿಗೆ ಮಾತನಾಡಲು ಸಾಧ್ಯವಿಲ್ಲ, ನಿಮಗೂ ಸ್ಪಷ್ಟವಾಗಿ ಅರ್ಥವಾಗೋದಿಲ್ಲ ಅಂದ್ಕೋತೀನಿ. ಆದರೆ ಇದರಲ್ಲಿ ಹೇಳಿರುವ ಒಂದು ವಿಷಯ, ಈ ಇಡೀ ಬ್ರಹ್ಮಾಂಡವು ಆಲೋಚನೆಗಳ ಒಂದು ಸಮೂಹವೇ. ಪ್ರಿಸಿಪಿಟೇಟೆಡ್ ಥಾಟ್ ಅಂತ ಒಂದು ಪದ ಬಳಸ್ತಾರೆ. ಅಂದ್ರೆ ಆಲ್ ಮ್ಯಾಟರ್ ಇಸ್ ಪ್ರಿಸಿಪಿಟೇಟೆಡ್ ಥಾಟ್ ಅಂತ ಹೇಳ್ತಾರೆ. ಗೆಳೆಯರೆ, ನಮ್ಮ ಆಲೋಚನೆಗಳಿಂದಲೇ ನಾವು ನಮ್ಮ ಒಂದು ಭವಿಷ್ಯವನ್ನು ಸೃಷ್ಟಿಸ್ತೀವಿ ಅಂತ ನಾವೆಲ್ಲರೂ ಕೇಳಿರ್ಬೋದು. ಆದರೆ ಈ ಪುಸ್ತಕದಲ್ಲಿ ಹೇಳುವ ಒಂದು ಅದ್ಭುತವಾದ ವಿಷಯ, ಈ ನಮ್ಮ ಆಲೋಚನೆಗಳ ಮೂಲಕ ನಾವು ಬರೀ ನಮ್ಮ ಭವಿಷ್ಯವನ್ನು ಮಾತ್ರ ಸೃಷ್ಟಿಸುತ್ತಿಲ್ಲ, ಈ ಬ್ರಹ್ಮಾಂಡದ ಭವಿಷ್ಯವನ್ನೇ ನಾವು ಸೃಷ್ಟಿಸ್ತಿದ್ದೀವಿ ಅನ್ನೋದು. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಆಲೋಚನೆಗಳ ಮೂಲಕ ಇಡೀ ಬ್ರಹ್ಮಾಂಡದ ಒಂದು ಭವಿಷ್ಯವನ್ನೇ ಪ್ರತಿ ಕ್ಷಣ ಬದಲಾಯಿಸ್ತಿದ್ದಾನೆ ಅಥವಾ ಪ್ರತಿ ಕ್ಷಣ ಸೃಷ್ಟಿಸ್ತಿದ್ದಾನೆ. ಅದಕ್ಕೆ ಈ ಪುಸ್ತಕದಲ್ಲಿ ಸಾರಿ ಸಾರಿ ಹೇಳ್ತಾರೆ, ಮನುಷ್ಯ ಮಿತಿಯಾದ ಒಂದು ಪ್ರಾಣಿ ಅಲ್ಲ. ಅಂದ್ರೆ ಮನುಷ್ಯನಿಗೆ ಯಾವ ರೀತಿಯ ಮಿತಿಯೂ ಇಲ್ಲ. ತನ್ನ ಆಲೋಚನೆಗಳು ಎಷ್ಟು ಎತ್ತರವಾಗಿರಲು ಸಾಧ್ಯವೋ, ತನ್ನ ಆಲೋಚನೆಗಳು ಎಷ್ಟು ವಿಸ್ತಾರವಾಗಿರಲು ಸಾಧ್ಯವೋ ಅಷ್ಟು ವಿಸ್ತಾರವಾಗಿ ತಾನು ಸೃಷ್ಟಿಸಬಲ್ಲ, ಏನನ್ನು ಬೇಕಾದರೂ ಸೃಷ್ಟಿಸಬಲ್ಲ ಅನ್ನೋದನ್ನ ಈ ಪುಸ್ತಕದಲ್ಲಿ ಹೇಳ್ತಾರೆ ಗೆಳೆಯರೆ. ಹಾಗಾಗಿ ಈ ಪ್ರಕೃತಿಯಲ್ಲಿ ಏನು ಸಾಧ್ಯ, ನಾವು ಏನನ್ನು ಮಾಡಲು ಸಾಧ್ಯ ಅನ್ನುವುದಕ್ಕೆ ಇರುವ ಒಂದೇ ಮಿತಿ ನಮ್ಮ ಮನಸ್ಸಿನಲ್ಲಿ ನಾವು ಹಾಕಿಕೊಂಡಿರುವ ಒಂದು ಚೌಕಟ್ಟು. ಅದಕ್ಕೆ ನೋಡಿ, ಈ ಸಮಾಜವಾಗಲಿ ಅಥವಾ ಈ ಪ್ರಕೃತಿಯಾಗಲಿ ಈ ಒಂದು ಬ್ರಹ್ಮಾಂಡವಾಗಲಿ ದೊಡ್ಡ ದೊಡ್ಡ ನಾಯಕರು, ದೊಡ್ಡ ದೊಡ್ಡ ಜ್ಞಾನಿಗಳು, ದೊಡ್ಡ ದೊಡ್ಡ ವಿಜ್ಞಾನಿಗಳು ಇವರೆಲ್ಲರೂ ಸೇರಿ ಇವತ್ತು ಸಮಾಜ ಯಾವ ಮಟ್ಟಕ್ಕೆ ಎವಲ್ಯೂಷನ್ ಆಗಿದೆ, ಟೆಕ್ನಾಲಜಿ ಯಾವ ಮಟ್ಟಕ್ಕೆ ಬೆಳೆದಿದೆ, ಯಾವುದೆಲ್ಲ ಸಾಧ್ಯವಿಲ್ಲ ಎಂದು ತಮಾಷೆ ಮಾಡುತ್ತಿದ್ದೆವೋ, ಯಾವುದೆಲ್ಲ ಸಾಧ್ಯವೇ ಇಲ್ಲ ಎಂದು ಜನರು ಆಡಿಕೊಂಡು ನಗುತ್ತಿದ್ದರೋ ಅದೆಲ್ಲವೂ ಇವತ್ತು ನಿಜ ಆಗಿದೆ. ಇಡೀ ಬ್ರಹ್ಮಾಂಡವೇ ಪ್ರತಿದಿನ ಎಕ್ಸ್ಪ್ಯಾಂಡ್ ಆಗ್ತಾನೆ ಇದೆ. ಮತ್ತು ಈ ಎಕ್ಸ್ಪ್ಯಾನ್ಷನ್ಗೆ ಮೂಲ ಕಾರಣ ಕೆಲವು ಬಲವಾದ ಆಲೋಚನೆಗಳನ್ನು ಇಟ್ಟುಕೊಂಡ, ಬಲವಾದ ಗುರಿಗಳನ್ನು, ಬಲವಾದ ವಿಷನ್ಗಳನ್ನು ಇಟ್ಟುಕೊಂಡ ನಾಯಕರು, ವಿಷನರೀಸ್ ಅಂತೀವಿ ಅಲ್ವಾ, ಅಂತಹ ಕೆಲವು ವ್ಯಕ್ತಿಗಳಿಂದ ಇವತ್ತು ಬ್ರಹ್ಮಾಂಡವಾಗಲಿ, ಪ್ರಕೃತಿಯಾಗಲಿ, ಸಮಾಜವಾಗಲಿ ಇಷ್ಟು ಮಟ್ಟಕ್ಕೆ ಅಭಿವೃದ್ಧಿಯಾಗಲು, ಇಷ್ಟು ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಯಿತು. ಈ ಪುಸ್ತಕದಲ್ಲಿ ಹೇಳುವ ಮತ್ತು ಇದು ಬಹಳಷ್ಟು ಗ್ರಂಥಗಳಲ್ಲಿ, ಧರ್ಮ ಗ್ರಂಥಗಳಲ್ಲಿ, ನಮ್ಮ ಇತಿಹಾಸದಲ್ಲಿ ಕೂಡ ಇದರ ಒಂದು ಪ್ರಸ್ತಾವನೆ ಇದೆ. ಒನ್ ಮೈಂಡ್ ಅನ್ನೋದನ್ನ ಇನ್ನೊಂದು ರೀತಿ ಹೇಳೋದಾದ್ರೆ ಅಹಂ ಬ್ರಹ್ಮಾಸ್ಮಿ ಅಂತೀವಿ. ಅಂದ್ರೆ ಈ ಪ್ರಕೃತಿಯಲ್ಲಿ ನಾವು ಏನು ದೇವರು ಅಂತ ಕರಿತೀವಿ ಅಥವಾ ಏನು ಒಂದು ಯೂನಿವರ್ಸಲ್ ಕಾನ್ಶಿಯಸ್ನೆಸ್, ಯೂನಿವರ್ಸಲ್ ಪ್ರಜ್ಞೆ ಅಂದ್ರೆ ಬ್ರಹ್ಮಾಂಡದ ಒಂದು ಪ್ರಜ್ಞೆ ಅಂತ ಏನು ಅಂತೀವಿ, ಅದರಲ್ಲಿ ನಾವು ಕೂಡ ಒಂದು ಭಾಗ. ಅಷ್ಟೇ ಅಲ್ಲ, ಈ ಇಡೀ ಬ್ರಹ್ಮಾಂಡದ ಪ್ರಜ್ಞೆ ಏನಿದೆ, ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಏನಿದೆ, ಅದು ನಮ್ಮೊಳಗೆಯೇ ಇದೆ. ಅಂದ್ರೆ ಆ ದೇವರು ಅಂತ ಒಬ್ಬ ಹೊರಗೆ ಇಲ್ಲ, ನಮ್ಮ ಒಳಗೆ ಇದ್ದಾನೆ. ಅಹಂ ಬ್ರಹ್ಮಾಸ್ಮಿ
ನಾವೇ ಆ ದೇವರು, ನಾನೇ ಆ ಸೃಷ್ಟಿಕರ್ತ ಅನ್ನೋದನ್ನ ನಮ್ಮ ಗ್ರಂಥಗಳಲ್ಲೂ ನಾನು ಓದಿದ್ದೀನಿ. ಈ ಪುಸ್ತಕದಲ್ಲೂ ಅದನ್ನೇ ಹೇಳ್ತಾರೆ ಗೆಳೆಯರೆ. ಹೇಗೆ ನಾವು ಸೃಷ್ಟಿಸ್ತೀವಿ ಅಂದರೆ, ಹೇಗೆ ನಾನು ಒಬ್ಬ ಬ್ರಹ್ಮನಂತೆ ಕೆಲಸ ಮಾಡಲು ಸಾಧ್ಯವೆಂದರೆ ನನ್ನ ಆಲೋಚನೆಗಳ ಮೂಲಕ. ಕೆಲವೊಂದು ವಿಷಯಗಳು ನಾವು ಹುಟ್ಟುತ್ತಾನೆ ಸೃಷ್ಟಿ ಆಗೋಗ್ಬಿಟ್ಟಿತ್ತು ಪ್ರಕೃತಿನಲ್ಲಿ, ಆದರೆ ಬಹಳಷ್ಟು ವಿಷಯಗಳು ಮನುಷ್ಯ ತನ್ನ ಆಲೋಚನೆಗಳ ಮೂಲಕ ನಂತರ ಸೃಷ್ಟಿಸಿದ್ದು. ಹಾಗಾಗಿ ನಮಗೆ ಸೃಷ್ಟಿಸುವ ಶಕ್ತಿ ಇದೆ. ನಮ್ಮ ಆಲೋಚನೆಗಳ ಮೂಲಕ, ನಮ್ಮ ಭಾವನೆಗಳ ಮೂಲಕ ನಾವು ಏನೇನನ್ನೆಲ್ಲ ನೋಡೋದಕ್ಕೆ ಸಾಧ್ಯವೋ, ಯೋಚಿಸೋದಕ್ಕೆ ಸಾಧ್ಯವೋ, ಅದರ ಬಗ್ಗೆ ಕನಸುಗಳನ್ನು ಕಾಣಲು ಸಾಧ್ಯವೋ ಅದನ್ನೆಲ್ಲ ನಾವು ಸೃಷ್ಟಿಸಬಹುದು ಅಂತ ಹೇಳ್ತಾರೆ. ಇಲ್ಲಿ ಒಂದು ಕುತೂಹಲಕಾರಿ ವಿಷಯ ಏನು ಅಂದ್ರೆ, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದು ಮನಸ್ಸು, ಒಂದು ಸಾರ್ವತ್ರಿಕ ಮನಸ್ಸು, ಒನ್ ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಮೂಲಕ ನಾವೆಲ್ಲರೂ ಕನೆಕ್ಟ್ ಆಗಿದ್ದೀವಿ, ನಾವೆಲ್ಲರೂ ಸೇರ್ಕೊಂಡಿದ್ದೀವಿ ಅಂತ ಹೇಳಿದಾಗ, ಹೇಗೆ ನಾನು ಬೇರೆ ಅವನು ಬೇರೆ, ನಾನು ಬೇರೆ ಅವಳು ಬೇರೆ, ನಾನು ಬೇರೆ ಇನ್ನೊಬ್ಬ ಬೇರೆ ಆಗಲು ಸಾಧ್ಯ ಹೇಳಿ? ನಾವೆಲ್ಲರೂ ಒಂದೇ ಅಂದಾಗ, ನಾವೆಲ್ಲರೂ ಅದೇ ಮನಸ್ಸು, ಅದೇ ಕಾನ್ಶಿಯಸ್ನೆಸ್, ಅದೇ ಪ್ರಜ್ಞೆ, ಅದೇ ಚೇತನ ಮನಸ್ಸು ಅಂತ ಹೇಳಿದಾಗ ಹೇಗೆ ನಮ್ಮಲ್ಲಿ ಆ ಭೇದ ಭಾವ ಬರಲು ಸಾಧ್ಯ? ಹೇಗೆ ನಾವೆಲ್ಲರೂ ಬೇರೆ ಬೇರೆ ಆಗಲು ಸಾಧ್ಯ ಹೇಳಿ? ಅದಕ್ಕೆ ದೊಡ್ಡ ದೊಡ್ಡ ಜ್ಞಾನಿಗಳು, ದೊಡ್ಡ ದೊಡ್ಡ ಗುರುಗಳು ಹೇಳ್ತಾರೆ, ಈಚ್ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್. ಪ್ರತಿಯೊಂದು ದೇಹವು ದೇವರಿಗೆ ಸಮಾನ ಅಂತ ಹೇಳ್ತಾರೆ. ಮತ್ತೆ ಎಷ್ಟೋ ಸತಿ ನೀವು ನೋಡಿರಬಹುದು, ನಾವು ಯಾರನ್ನೋ ನೋಯಿಸಲು ಅಥವಾ ಯಾರಿಗೋ ಕೆಡಕು ಮಾಡಲು ಪ್ರಯತ್ನ ಪಟ್ಟಾಗ ಕೊನೆಗೆ ನಮಗೆ ನಾವು ಕೆಡಕು ಮಾಡ್ಕೊಳ್ತಿರ್ತೀವಿ, ನಮ್ಮನ್ನೇ ನಾವು ನೋಯಿಸ್ಕೊಳ್ತಿರ್ತೀವಿ. ಯಾಕಂದ್ರೆ ನಾವು ನೋಯಿಸಬೇಕು ಅಥವಾ ಕೆಡಕು ಮಾಡಬೇಕು ಅಂದ್ಕೊಂಡಾಗ್ಲೇ ಆ ಒಂದು ಆಲೋಚನೆಗೆ ಇರುವ ಒಂದು ಕಂಪನದ ಫ್ರೀಕ್ವೆನ್ಸಿನ ನಾವು ಟ್ರಾನ್ಸ್ಮಿಟ್ ಮಾಡಿಬಿಟ್ಟಿದ್ದೀವಿ. ಅದನ್ನ ಮತ್ತೆ ನಾವು ನಮ್ಮ ಜೀವನದಲ್ಲಿ ಈ ಆಕರ್ಷಣೆಯ ನಿಯಮಕ್ಕೆ ಅನುಗುಣವಾಗಿ ಪ್ರಕೃತಿ ನಮಗೆ ತಂದು ಕೊಡಲೇಬೇಕು. ನಾವು ಬೇರೆಯವರಿಗೆ ಕೆಡುಕು ಮಾಡ್ತಿರ್ತೀವಿ, ಬೇರೆಯವರಿಗೆ ಕೆಟ್ಟದನ್ನು ಬಯಸ್ತಿರ್ತೀವಿ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಆ ಕೆಟ್ಟ ವಿಷಯ, ಆ ಕೇಡು ನಮ್ಮ ಜೀವನದಲ್ಲೇ ನಾವು ಅನುಭವಿಸಬೇಕಾಗುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯೂ ನನ್ನೊಳಗಿದ್ದಾನೆ, ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಕಾನ್ಶಿಯಸ್ನೆಸ್ ಕೂಡ ನನ್ನೊಳಗಿದೆ. ನಾವೆಲ್ಲರೂ ಒಂದೇ ಕಾನ್ಶಿಯಸ್ನೆಸ್, ನಾವೆಲ್ಲರೂ ಒಂದೇ ಎಂದು ಭಾವಿಸಲು ಶುರು ಮಾಡಿದಾಗ ನಿಮಗೆ ಅವನು ಬೇರೆ ನಾನು ಬೇರೆ, ನಮ್ಮಿಬ್ಬರ ಮಧ್ಯೆ ಒಂದು ಕಾಂಪಿಟೇಷನ್ ಬೇಕು, ಈ ರೀತಿ ಭೇದ ಭಾವದ ಆಲೋಚನೆಗಳು, ನಕಾರಾತ್ಮಕ ಆಲೋಚನೆಗಳು ಬರಲು ಸಾಧ್ಯವೇ ಇಲ್ಲ ಅಂತ ಈ ಪುಸ್ತಕದಲ್ಲಿ ಹೇಳ್ತಾರೆ ಗೆಳೆಯರೆ. ಮತ್ತೊಂದು ವಿಷಯ, ಈ ಯೂನಿವರ್ಸಲ್ ಮೈಂಡ್ ಅಥವಾ ಸುಪ್ರೀಮ್ ಮೈಂಡ್ ಅಥವಾ ಒಂದು ಮನಸ್ಸು, ಸಾರ್ವತ್ರಿಕ ಮನಸ್ಸು ಅಂತ ಏನು ಹೇಳ್ತೀವಿ, ಇದರಲ್ಲಿ ಭವಿಷ್ಯದ ಎಲ್ಲಾ ಸಾಧ್ಯತೆಗಳು, ಇನ್ನೂ ನಾವು ಭವಿಷ್ಯದಲ್ಲಿ ಏನೇನನ್ನೆಲ್ಲ ಕಂಡಿಡಿತೀವೋ, ಮನುಷ್ಯ ಕುಲ ಏನೇನನ್ನೆಲ್ಲ ಕಂಡಿಡಿಯುತ್ತೋ, ಮತ್ತೆ ಏನೇನೆಲ್ಲ ವಿಷಯಗಳು ನಡೆಯುತ್ತೋ ಅದೆಲ್ಲ ಈಗಾಗಲೇ ಆ ಒಂದು ಮನಸ್ಸಿನಲ್ಲಿ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ಹೇಗೆ ಅದನ್ನ ನಾವು ನಮ್ಮ ಜೀವನದಲ್ಲಿ ಆಕರ್ಷಿಸೋದು? ಹಲವಾರು ಕ್ರಿಯೇಟಿವ್ ಐಡಿಯಾಸ್, ಸೃಜನಶೀಲ ಆಲೋಚನೆಗಳನ್ನ ಹೇಗೆ ನಾವು ಆಕರ್ಷಿಸ್ಕೊಳ್ಳೋದು? ಈಗ ಉದಾಹರಣೆಗೆ ನಾನು ಒಬ್ಬ ಚಿತ್ರ ನಿರ್ದೇಶಕನಾಗಿ ಹೇಗೆ ಒಂದು ಅದ್ಭುತವಾದ ಚಿತ್ರಕ್ಕೆ ಬೇಕಿರುವ ಐಡಿಯಾವನ್ನು ಈ ಪ್ರಕೃತಿಯಿಂದ ಆಕರ್ಷಿಸೋದು ಅಂತ ಕೇಳಿದ್ರೆ, ಇದಕ್ಕೆ ಇವರು ಏನು ಹೇಳ್ತಾರೆ ಅಂದ್ರೆ, ಮೊದಲು ನಮಗೆ ಆ ಆಕರ್ಷಿಸುವ ಶಕ್ತಿ ಇದೆ, ಆ ಒಂದು ಬ್ರಹ್ಮಾಂಡದ ಮನಸ್ಸಿನಿಂದ ನನಗೆ ಬೇಕಿರುವ ಒಂದು ವಿಷಯವನ್ನು ನಾನು ಆಕರ್ಷಿಸಲು ಸಾಧ್ಯ ಅನ್ನುವುದನ್ನ ಮೊದಲು ನಂಬುವುದು. ನನ್ನ ಉದಾಹರಣೆನೇ ಕೊಡೋದಾದ್ರೆ, ನಾನು ಒಂದು ಒಳ್ಳೆ ಚಿತ್ರ ಮಾಡಬೇಕು, ಒಂದು ಅದ್ಭುತವಾದ ವಿಷಯವನ್ನು ಜನಕ್ಕೆ ತಿಳಿಸುವ ಹಾಗೆ, ಒಂದು ಅದ್ಭುತವಾದ ರೀತಿಯಲ್ಲಿ ಜನರನ್ನು ಮನೋರಂಜಿಸುವ ಹಾಗೆ ಒಂದು ಚಿತ್ರ ಮಾಡಬೇಕು ಅಂತ ನಾನು ನನ್ನ ಮನಸ್ಸಿನಲ್ಲಿ ಅಂದುಕೊಂಡು ಆ ಚಿತ್ರವನ್ನು ಮಾಡಿದ ಹಾಗೆ, ಆ ಚಿತ್ರವನ್ನು ಜನ ನೋಡಿ ಆನಂದಿಸಿದ ಹಾಗೆ, ನನ್ನ ಮನಸ್ಸಿನಲ್ಲಿ ಆ ಒಂದು ಸಂತೋಷವನ್ನು ನಾನು ಅನುಭವಿಸುತ್ತಿರುವ ಹಾಗೆ ನಾನು ಯೋಚಿಸಲು ಶುರು ಮಾಡಿದರೆ ಸಾಕು, ಆ ಚಿತ್ರದ ಕಾನ್ಸೆಪ್ಟ್ ಏನು, ಅದಕ್ಕೆ ಬೇಕಿರುವ ಐಡಿಯಾ ಏನು, ಇದನ್ನೆಲ್ಲ ನಾನು ಯೋಚಿಸಲೇಬೇಕಿಲ್ಲ. ಪ್ರಕೃತಿಯಲ್ಲಿ ಆ ವಿಷಯ ಏನಿರುತ್ತೆ, ಆ ವಿಷಯಕ್ಕೆ ಒಂದು ಕಂಪನಾ ಶಕ್ತಿ ಏನಿರುತ್ತೆ, ಅದಕ್ಕೆ ಒಂದು ನಿರ್ದಿಷ್ಟ ಫ್ರೀಕ್ವೆನ್ಸಿ ಏನಿರುತ್ತೆ, ಅದು ನನ್ನ ಒಂದು ಆಲೋಚನೆಯ ಫ್ರೀಕ್ವೆನ್ಸಿಗೆ ಟ್ಯೂನ್ ಆಗಿ ಅದು ಆ ಆಲೋಚನೆ ನನ್ನನ್ನು ಬಂದು ಸೇರುತ್ತದೆ ಅಂತ ಹೇಳ್ತಾರೆ ಗೆಳೆಯರೆ. ಇದನ್ನ ನಾನು ಕೂಡ ಹಲವಾರು ಲೇಖಕರು ಹೇಳೋದು ಕೇಳಿದ್ದೀನಿ, ಹಲವಾರು ಅದ್ಭುತವಾದ ಪುಸ್ತಕಗಳನ್ನು ರಚಿಸಿದ ಲೇಖಕರು ಹೇಳೋದನ್ನು ಕೇಳಿದ್ದೀನಿ. ಆ ಪುಸ್ತಕನ ನಾನು ಬರೀಲಿಲ್ಲ, ನಾನು ಸುಮ್ಮನೆ ಪೆನ್ ಹಿಡ್ಕೊಂಡು ಬರಿಬೇಕು ಅನ್ನೋ ಒಂದು ದೃಢವಾದ ಸಂಕಲ್ಪ ತಗೊಂಡು ಕೂತ್ಕೊಂಡೆ, ಆಲೋಚನೆಗಳು ತನ್ನಷ್ಟಕ್ಕೆ ತಾನೇ ಬರೋದಕ್ಕೆ ಶುರುವಾಯಿತು ಅಂತ ಹೇಳ್ತಾರೆ. ನೀವು ನೋಡಿದ್ರೆ ನನಗೆ ನೆನಪಿರುವಂತಹ ಒಂದು ಬಹಳ ಪವರ್ಫುಲ್ ದೃಶ್ಯ ಅಂದ್ರೆ, ಕವಿರತ್ನ ಕಾಳಿದಾಸನಲ್ಲಿ ಸರಸ್ವತಿ ದೇವಿ ಬಂದು ರಾಜ್ಕುಮಾರ್ ರವರ ನಾಲಿಗೆ ಮೇಲೆ ಒಂದು ಅಕ್ಷರ ಬರೀತಾರೆ. ಆ ಅಕ್ಷರ ಬರೀತಿದ್ದಂಗೆ
ಅವರು ದೊಡ್ಡ ಕವಿ ಆಗ್ಬಿಡ್ತಾರೆ. ಇದು ಇತಿಹಾಸದಲ್ಲಿ ಕಥೆಗಳ ಮೂಲಕ ಈ ರೀತಿ ಹೇಳಿರಬಹುದು. ಆದರೆ ಈ ಒಂದು ಆಕರ್ಷಣೆಯ ನಿಯಮದ ಒಂದು ಕಂಟೆಕ್ಸ್ಟ್ ನಲ್ಲಿ ಹೇಳುವುದಾದರೆ, ನನಗೆ ಇದು ಬೇಕು ಎನ್ನುವ ಒಂದು ಸಂಕಲ್ಪ ನಾನು ತೊಟ್ಟು, ಅಲ್ಲಿವರೆಗೂ ಅವನು ಒಬ್ಬ ದಡ್ಡನಾಗಿದ್ದ ಒಬ್ಬ ಪಾತ್ರಧಾರಿ ಇದ್ದಕ್ಕಿದ್ದ ಹಾಗೆ ಅದ್ಭುತವಾದ ಜ್ಞಾನಿ ಒಂದು ಹೆಂಡತಿಯಾಗಿ ಬಂದಾಗ ಅವಳು ಹೇಳ್ತಾಳೆ, ನೀನು ಜ್ಞಾನವನ್ನು ಪಡ್ಕೋಬೇಕು. ಆ ಒಂದು ಮನವಿಗೆ ಹೋಗೊಟ್ಟು ಅವನು ಆ ದೇವಸ್ಥಾನದಲ್ಲಿ ಬಂದು ಕೂತು ಒಂದು ಸಂಕಲ್ಪ ತಗೋತಾನೆ, ನನಗೆ ಜ್ಞಾನ ಬೇಕು ಅಂತ. ಸರಸ್ವತಿ ದೇವಿ ಬಂದು ಅವನ ನಾಲ್ಗೆ ಮೇಲೆ ಓಂ ಅಂತಾನೋ ಏನೋ ಬರೀತಾರೆ, ಅವನು ದೊಡ್ಡ ಕವಿ ಆಗ್ತಾನೆ. ಅದೇ ರೀತಿ ನಾವು ಇಲ್ಲಿಯವರೆಗೂ ದಡ್ಡರಾಗಿದ್ದಿರಬಹುದು, ಅಜ್ಞಾನಿಗಳಾಗಿದ್ದಿರಬಹುದು, ಅಮಾಯಕರಾಗಿದ್ದಿರಬಹುದು. ಆದರೆ ಈಗ ಈ ಒಂದು ವಿಷಯದ ಬಗ್ಗೆ ನಮಗೆ ಅರಿವಾದಾಗ, ಈ ಒಂದು ವಿಷಯದ ಬಗ್ಗೆ ನಮಗೆ ಜ್ಞಾನ ದೊರಕಿದ ಮೇಲಾದರೂ ನಾವು ಮೊದಲು ಇದನ್ನು ನಂಬಬೇಕು. ಮೊದಲು ಇದು ಸಾಧ್ಯವೇ ಎಂದು ನಾವು ಸಂಶೋಧನೆ ಮಾಡಲು ಶುರು ಮಾಡಬೇಕು. ಒಮ್ಮೆ ಇದರ ಬಗ್ಗೆ ಅರ್ಥ ಮಾಡಿಕೊಂಡ ಮೇಲೆ ಸುಮ್ಮನೆ ನಮಗೆ ಏನು ಬೇಕೋ ಅದನ್ನು ನಾವು ಕೇಳಿದರೆ ಸಾಕು. ಅದು ಹೇಗೆ ಸಿಗುವುದು, ಎಲ್ಲಿಂದ ಬರುವುದು, ಯಾರು ತಂದು ನನಗೆ ಐಡಿಯಾ ಕೊಡ್ತಾರೆ, ಯಾರು ನನಗೆ ಐಡಿಯಾ ಬರಲು ಸಹಾಯ ಮಾಡ್ತಾರೆ, ಇದೆಲ್ಲ ನಾನು ಕೇಳಲೇಬೇಕಿಲ್ಲ. ನನಗೆ ಒಂದು ಅದ್ಭುತವಾದ ಚಿತ್ರ ಮಾಡಬೇಕು. ಆ ಚಿತ್ರವನ್ನು ನೋಡಿ ಎಲ್ಲರೂ ಸಂತೋಷ ಪಡಬೇಕು, ಎಲ್ಲರಿಗೂ ಆ ಚಿತ್ರ ಒಳ್ಳೆ ರೀತಿಯಲ್ಲಿ ತಲುಪಬೇಕು, ಎಲ್ಲರೂ ಅದರಿಂದ ಮನರಂಜಿತರಾಗಬೇಕು ಅಂತ ನಾನು ಒಂದು ಸಂಕಲ್ಪ ತಗೊಂಡ್ರೆ ಸಾಕು. ಆ ಡಿವೈನ್ ಮೈಂಡ್, ಸುಪ್ರೀಂ ಮೈಂಡ್, ಆ ಒನ್ ಮೈಂಡ್, ಸಾರ್ವತ್ರಿಕ ಮನಸ್ಸು ಅನ್ನೋದು ಏನಿದೆ, ಅದರಿಂದ ನನಗೆ ಆಲೋಚನೆಗಳು ಬರೋದಕ್ಕೆ ಶುರುವಾಗುತ್ತೆ ಅಂತ ಹೇಳ್ತಾರೆ. ನಾನು ಇಲ್ಲಿಯವರೆಗೂ 5 ಫೀಚರ್ ಫಿಲ್ಮ್ ಸ್ಕ್ರಿಪ್ಟ್ಗಳನ್ನ ಬರೆದಿದ್ದೀನಿ. ಆ 5 ಸ್ಕ್ರಿಪ್ಟ್ಗಳನ್ನು ನಾನು ಬರೆಯುವಾಗ ಕೂಡ ನನಗೆ ಅನಿಸಿದ್ದು ಇಷ್ಟೇ. ನಾನು ಅದನ್ನು ಬರೆಯಲಿಲ್ಲ, ನಾನು ಬರಿಬೇಕು ಅನ್ನೋ ಒಂದು ಆಸೆಯನ್ನಿಟ್ಟುಕೊಂಡು ಕೂತ್ಕೊಂಡೆ ಅಷ್ಟೇ. ಯಾಕಂದರೆ ನಾನು ಮೂಲತಃ ಒಬ್ಬ ನಟ, ಲೇಖಕನಲ್ಲ. ಆದರೆ ಒಂದು ಫಿಲಿಂ ಮಾಡಬೇಕು ಅನ್ನುವ ಒಂದು ಆಸೆಯಲ್ಲಿ, ಸ್ಕ್ರಿಪ್ಟ್ ಬರಿಬೇಕು ಅನ್ನುವ ಒಂದು ಸಂಕಲ್ಪದೊಡನೆ ನಾನು ಕೂತ್ಕೊಂಡಾಗ ಆಲೋಚನೆಗಳು ತನ್ನಷ್ಟಕ್ಕೆ ತಾನೇ ಬರೋದಕ್ಕೆ ಶುರುವಾಯಿತು. ಹಾಗಾಗಿ ಇದನ್ನು ಹಲವಾರು ಲೇಖಕರು ಹೇಳಿದಾಗ ಕೂಡ ನನಗೆ ಒಪ್ಪಿಕೊಳ್ಳಲು ಸಾಧ್ಯವಾಯಿತು. ಇನ್ನೊಂದು ವಿಷಯ, ಇದನ್ನ ಫಿಲ್ಮ್ ಫೀಲ್ಡಲ್ಲಿ ನಾವು ಬಹಳ ಕೇಳ್ತಾ ಇರ್ತೀವಿ, ಅಥವಾ ಕ್ರಿಯೇಟಿವ್ ಫೀಲ್ಡಲ್ಲಿನೂ ಬಹಳ ಕೇಳ್ತಾ ಇರ್ತೀವಿ. ಒಬ್ಬ ವ್ಯಕ್ತಿಗೆ ಒಂದು ಜಾಗದಲ್ಲಿ ಒಂದು ಆಲೋಚನೆ ಬಂತು ಅಂದರೆ ಇನ್ನೆಲ್ಲೋ ಯಾವುದೋ ಜಗತ್ತಿನ ಇನ್ಯಾವುದೋ ಮೂಲೆಯಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ಕೂಡ ಅದೇ ಆಲೋಚನೆ ಬಂದ್ಬಿಡುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಅಕ್ಕಪಕ್ಕದಲ್ಲೇ ಆ ಆಲೋಚನೆಗಳು ಬರಲು ಸಾಧ್ಯ. ನಾವು ಫಿಲಿಂ ಮಾಡುವಾಗ ಈ ತರ ಬಹಳಷ್ಟು ಸರ್ತಿ ನೋಡ್ತಿರ್ತೀವಿ. ಬೇಕು ಅಂತ ನಾವು ಯಾರ ಐಡಿಯಾನು ಕಾಪಿ ಹೊಡೆದಿರಲ್ಲ, ಆದ್ರೆ ನನಗೆ ಒಂದು ಆಲೋಚನೆ ಬಂದಿರುತ್ತೆ, ಅದನ್ನ ನಾನು ನನ್ನ ಸ್ಕ್ರಿಪ್ಟ್ ನಲ್ಲಿ ಬರೆದಿರ್ತೀನಿ. ಇನ್ನೊಬ್ಬ ಗೆಳೆಯ ಅವನು ಒಂದು ಸ್ಕ್ರಿಪ್ಟ್ ಬರೆದಿರ್ತಾನೆ, ಆದ್ರೆ ಇಬ್ಬರ ಸ್ಕ್ರಿಪ್ಟ್ ನಲ್ಲೂ ಅದೇ ಕಾನ್ಸೆಪ್ಟ್ಗಳು ಇರುತ್ತೆ. ಇದನ್ನ ಈ ಆಕರ್ಷಣೆಯ ನಿಯಮದ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ದವರು, ಸಣ್ಣ ರೀತಿಯಲ್ಲಿ ಯೋಚಿಸುವವರು, ಅಥವಾ ನಿಜವಾಗಿ ಸ್ವಲ್ಪ ಕಡೆ ನಡೆದಿರ್ಬೋದು, ಆದರೆ ಬಹಳಷ್ಟು ಜನ ಕಾಪಿ ಮಾಡಿಬಿಟ್ಟಿದ್ದಾರೆ, ನಮ್ಮ ಆಲೋಚನೆಗಳನ್ನು ಅವರು ಕದ್ದುಬಿಟ್ಟಿದ್ದಾರೆ, ಹೇಗೋ ತಿಳ್ಕೊಂಡ್ಬಿಟ್ರು ಅಂತ ಹೇಳ್ತಿರ್ತಾರೆ. ಆದರೆ ನಾನು ವೈಯಕ್ತಿಕವಾಗಿ ಇದನ್ನು ಎಷ್ಟೋ ಬಾರಿ ಅನುಭವ ಪಡೆದುಕೊಂಡಿದ್ದೀನಿ. ನಿಜವಾಗ್ಲೂ ಅವರು ಕಾಪಿನೇ ಹೊಡೆದಿರಲ್ಲ. ಪ್ರಕೃತಿಯಲ್ಲಿ ನನಗೆ ಇಲ್ಲೊಂದು ಆಲೋಚನೆ ಬಂತು ಅಂದ್ರೆ ನೂರಾರು ಜನಕ್ಕೆ ಬೇರೆ ಬೇರೆ ಕಡೆ ಅದೇ ಆಲೋಚನೆಗಳು ಬರುತ್ತದೆ. ಯಾಕಂದರೆ ನಮ್ಮೆಲ್ಲರ ಮನಸ್ಸು ಈ ಮ್ಯಾಟ್ರಿಕ್ಸ್ ಚಿತ್ರದಲ್ಲಿ ತೋರಿಸುವ ಹಾಗೆ ಒಂದು ನೆಟ್ವರ್ಕ್ ಮೂಲಕ ಕನೆಕ್ಟ್ ಆಗಿದೆ. ಆ ನೆಟ್ವರ್ಕೇ ಈ ಸಾರ್ವತ್ರಿಕ ಮನಸ್ಸು, ಯೂನಿವರ್ಸಲ್ ಮೈಂಡ್. ಹಾಗಾಗಿ ನಮಗೆ ಒಂದು ಆಲೋಚನೆ ಇಲ್ಲಿ ಬಂದಿದೆ ಅಂದರೆ ಇನ್ಯಾರಿಗೋ ಅದೇ ಆಲೋಚನೆ ಅಲ್ಲಿ ಬಂದಿರಲು ಸಾಧ್ಯ ಖಂಡಿತ ಇದೆ. ಹಾಗಾಗಿ ಯಾರು ಮೊದಲು ಅದನ್ನು ಕಾರ್ಯಗತಗೊಳಿಸ್ತೀವಿ, ಯಾರು ಮೊದಲು ಅದನ್ನು ಒಂದು ಚಿತ್ರವನ್ನಾಗಿ ಮಾಡುತ್ತೀವಿ ಅಥವಾ ಒಂದು ನಾಟಕವಾಗಿ ಮಾಡುತ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮತ್ತೊಂದು ಮುಖ್ಯವಾದ ವಿಷಯ, ಪ್ರತಿಯೊಂದು ನಕಾರಾತ್ಮಕ ಆಲೋಚನೆಗೂ ಮೂಲ ಈ ಭಯ. ಮತ್ತೆ ಭಯ ಬರಲು ಮುಖ್ಯವಾದ ಕಾರಣ ನಾವು ಬೇರೆ ಅವರು ಬೇರೆ ಅಂತ ಯೋಚಿಸೋದು. ನಾವೆಲ್ಲರೂ ಒಂದೇ ಅನ್ನುವ ಈ ಒಂದು ಕಾನ್ಸೆಪ್ಟ್ನ, ಈ ಒಂದು ಆಲೋಚನೆನ ನೀವು ಒಪ್ಕೊಂಡ್ಬಿಟ್ರೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಭಯ ಬರೋದು ಕಡಿಮೆ ಆಗೋಗುತ್ತೆ. ಮತ್ತೆ ಈ ಸೆನ್ಸ್ ಆಫ್ ಕಾಂಪಿಟೇಷನ್, ಸ್ಪರ್ಧಾ ಮನೋಭಾವ ಅಂತ ಹೇಳ್ತೀವಲ್ಲ, ನಿಜ ಹೇಳಬೇಕು ಅಂದ್ರೆ ಈ ಸ್ಪರ್ಧಾ ಮನೋಭಾವ ಇದ್ರೇನೆ ಒಬ್ಬ ಗೆಲ್ಲಲು ಸಾಧ್ಯ. ಒಬ್ಬನನ್ನ ಮೀರಿಸಿ ಒಬ್ಬ ಗೆಲ್ಲಬೇಕು, ಒಬ್ಬಳನ್ನ ಮೀರಿಸಿ ಒಬ್ಬಳು ಗೆಲ್ಲಬೇಕು ಅನ್ನೋ ಒಂದು ಮನೋಭಾವ ಏನಿದೆ, ಅದು ಇರೋದ್ರಲ್ಲೇ ಒಂದು ತಪ್ಪಾದ ಭಾವ ಅಂತ ನಾನು ಕೂಡ ಈಗ ನಂಬ್ತೀನಿ. ಈ ಪುಸ್ತಕದಲ್ಲೂ ಬಹಳಷ್ಟು ಇದರ ಬಗ್ಗೆ ಮಾತಾಡ್ತಾರೆ. ನಾವು ಯಾರ ಮೇಲೂ ಸ್ಪರ್ಧಿಸಬೇಕಿಲ್ಲ, ಯಾರ ಜೊತೆ ಕೂಡ ಸ್ಪರ್ಧಿಸಬೇಕಿಲ್ಲ. ನಾವು ನಮ್ಮ ಆಸೆಗಳೇನಿವೆ, ನಮ್ಮ ಗುರಿಗಳೇನಿವೆ, ನಮ್ಮ ಒಂದು ಜೀವನದ ಒಂದು ಧ್ಯೇಯ ಏನಿದೆ ಅದನ್ನು ಪೂರೈಸಿಕೊಳ್ಳಲು, ಸಂತೋಷವಾದ ಒಂದು ಜೀವನ ನಡೆಸುವುದನ್ನು ನಮ್ಮ ಗುರಿಯನ್ನಾಗಿ ಮಾಡಿಕೊಂಡರೆ ಸಾಕು, ನಾವು ಜೀವನದಲ್ಲಿ ಅದ್ಭುತವಾಗಿ ಬಾಳಲು ಸಾಧ್ಯ.
ಆದರೆ ಇವತ್ತು ಬಹಳಷ್ಟು ಜನ ಒದ್ದಾಡ್ತಿರೋದು ಈ ಒಂದು ಸ್ಪರ್ಧಾ ಮನೋಭಾವದಲ್ಲಿ ಸಿಕ್ಕಿಕೊಂಡು, ನನಗೆ ಎಷ್ಟೇ ಹಣ ಬಂದರೂ ಅವನಿಗೆ ಇನ್ನಷ್ಟು ಸ್ವಲ್ಪ ಜಾಸ್ತಿ ಬಂದು ಬಿಟ್ಟರೆ ನನಗೆ ದುಃಖವಾಗಲು ಶುರುವಾಗ್ಬಿಡುತ್ತೆ, ನನಗೆ ಎಷ್ಟೇ ಯಶಸ್ಸು ಸಿಕ್ಕಿದರೂ ನನ್ನ ಪಕ್ಕದವರಿಗೆ ಇನ್ನಷ್ಟು ಹೆಚ್ಚು ಯಶಸ್ಸು ಸಿಕ್ಬಿಟ್ರೆ ನನಗೆ ದುಃಖ ಆಗೋದಕ್ಕೆ ಶುರುವಾಗ್ಬಿಡುತ್ತೆ. ಹಾಗಾಗಿ ನಮ್ಮ ಸಂತೋಷವಾಗಲಿ ನಮ್ಮ ದುಃಖವಾಗಲಿ ನಮಗೆ ಏನು ಬೇಕೋ ಅದು ಸಿಗ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಆಗಿರಬೇಕೇ ಹೊರತು ಇನ್ನೊಬ್ಬರು ಯಶಸ್ಸನ್ನು ಪಡಿತಿದಾರ ಇನ್ನೊಬ್ಬರು ದುಃಖವಾಗಿದಾರ ಅದರ ಮೇಲೆ ಅವಲಂಬಿತವಾಗಿರಬಾರದು. ಇಲ್ಲಿ ಈ ಆಕರ್ಷಣೆ ನಿಯಮವನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ್ರೆ, ಈ ಪುಸ್ತಕದಲ್ಲಿ ಹೇಳಿರುವ ಒಂದು ವಿಷಯವನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಇನ್ನೊಬ್ರು ಅನ್ನೋ ಒಂದು ವಿಷಯನೇ ಇಲ್ಲ, ನಾವೆಲ್ಲರೂ ಒಂದೇ, ನಾವು ಈ ಮನುಜ ಕುಲವೆಲ್ಲವೂ ಒಂದೇ. ನಾವು ಒಂದು ಲಾಜಿಸ್ಟಿಕ್ ರೀಸನ್ಗಾಗಿ, ಒಂದು ಮ್ಯಾನೇಜ್ಮೆಂಟ್ ರೀಸನ್ಗಾಗಿ ನಾನು, ನನ್ನ ಕುಟುಂಬ, ನನ್ನ ಪರಿವಾರ, ನನ್ನ ಒಂದು ಹಳ್ಳಿ, ನನ್ನ ಒಂದು ಸಿಟಿ, ನನ್ನ ಒಂದು ನಾಡು, ನನ್ನ ಒಂದು ಊರು, ನನ್ನ ಒಂದು ದೇಶ, ನನ್ನ ಒಂದು ಕಾಂಟಿನೆಂಟ್, ಈ ರೀತಿಯೆಲ್ಲ ಮಾತಾಡ್ತೀವಿ, ಈ ರೀತಿಯೆಲ್ಲ ವಿಂಗಡಣೆಗಳನ್ನ ಮಾಡ್ಕೊಂಡಿದೀವಿ. ಆದರೆ ನಾವೆಲ್ಲರೂ ಅದೇ ಮನುಷ್ಯ ಕುಲಕ್ಕೆ ಸೇರಿದವರು, ನಾವೆಲ್ಲರೂ ಒಂದೇ ಎನ್ನುವ ಒಂದು ಭಾವವನ್ನ ನಾವು ಬೆಳೆಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರೆ ನಮ್ಮಲ್ಲಿ ಖಂಡಿತ ಈ ಸ್ಪರ್ಧಾ ಮನೋಭಾವ ಕಡಿಮೆ ಆಗ್ತಾ ಹೋಗುತ್ತೆ, ಸಂತೋಷ ಹೆಚ್ಚುತ್ತಾ ಹೋಗುತ್ತೆ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ, ನಮ್ಮಲ್ಲಿ ಸ್ಪರ್ಧಾ ಮನೋಭಾವ ಅಥವಾ ಕಾಂಪಿಟೇಷನ್ ಬರೋದಕ್ಕೆ ಮುಖ್ಯವಾದ ಕಾರಣ ಕೊರತೆಯ ಮನೋಭಾವ. ಎಲ್ಲರಿಗೂ ಸಾಕಾಗುವಷ್ಟು ಸಂಪನ್ಮೂಲಗಳಾಗಲಿ, ಐಶ್ವರ್ಯವಾಗಲಿ, ಹಣವಾಗಲಿ, ಆಹಾರವಾಗಲಿ ಪ್ರಕೃತಿಯಲ್ಲಿ ಇಲ್ಲ ಎನ್ನುವ ಒಂದು ಕೊರತೆ ಮನೋಭಾವ. ಆದರೆ ಈ ಆಕರ್ಷಣೆಯ ನಿಯಮವನ್ನು ಅರ್ಥ ಮಾಡಿಕೊಂಡರೆ ನಿಮಗೆ ಗೊತ್ತಾಗುತ್ತೆ ಪ್ರಕೃತಿಯಲ್ಲಿ ಎಲ್ಲರಿಗೂ ಬೇಕಾಗುವಷ್ಟು ಸಂಪನ್ಮೂಲಗಳು ಇವೆ ಮತ್ತು ಈ ಪ್ರಕೃತಿ ಅದ್ಭುತವಾದ ಒಬ್ಬ ಸಪ್ಲೈಯರ್. ನಾವು ಏನನ್ನು ಕೇಳಿದರೂ ನಮಗೆ ತಂದು ಕೊಡುವ ಒಂದು ಶಕ್ತಿ ಇರುವಂತಹ, ಒಂದು ಅಪರೂಪದ ಒಂದು ಶಕ್ತಿ ಇರುವಂತಹ ಒಂದು ವಿಷಯ ಈ ಪ್ರಕೃತಿ. ಹಾಗಾಗಿ ಕೊರತೆ ಇದೆ, ನಾವು ಇನ್ನೊಬ್ಬರ ಹತ್ರ ಕಿತ್ಕೊಂಡು ತಿನ್ಬೇಕು, ಇನ್ನೊಬ್ಬರ ಜೊತೆ ಸ್ಪರ್ಧಿಸಿ ಆಹಾರಕ್ಕಾಗಿ ಸ್ಪರ್ಧಿಸಬೇಕು, ಸಂಪನ್ಮೂಲಗಳಿಗಾಗಿ ಸ್ಪರ್ಧಿಸಬೇಕು ಅನ್ನುವುದು ನಮ್ಮ ಆಲೋಚನೆಗಳಷ್ಟೇ. ಮತ್ತು ಇಷ್ಟು ದಿನಗಳಿಂದ ನಾನು ಹೇಳಿಕೊಂಡು ಬರುತ್ತಿರುವುದು ಒಂದೇ ಒಂದು ವಿಷಯ, ನಾವು ಏನನ್ನು ನಿಜ ಅಂತ ನಂಬ್ತೀವೋ ಅದೇ ನಮ್ಮ ಜೀವನದಲ್ಲಿ ನಿಜವಾಗಲು ಸಾಧ್ಯ. ಯಾಕಂದ್ರೆ ಪ್ರಕೃತಿ ಕೆಲಸ ಮಾಡೋದೇ ಹಾಗೆ. ಈ ಜಗತ್ತಿನಲ್ಲಿ ಎಲ್ಲವೂ ಅಪರಿಮಿತವಾಗಿದೆ, ಎಲ್ಲವೂ ಬೇಕಾದಷ್ಟಿದೆ, ನನಗೆ ಕೇಳಿದ್ದೆಲ್ಲ ಸಿಗುತ್ತದೆ ಅಂತ ನಂಬಿದ್ರೆ ಅಂತಹವನ ಜೀವನದಲ್ಲಿ ಎಲ್ಲವೂ ಸಿಗ್ತಾ ಇರುತ್ತೆ. ಅಯ್ಯೋ, ಈ ಜಗತ್ತಿನಲ್ಲಿ ನಾವು ಸ್ಪರ್ಧಿಸಬೇಕು, ಆಹಾರಗಳಿಗಾಗಲಿ, ಸಂಪನ್ಮೂಲಗಳಿಗಾಗಲಿ, ಯಶಸ್ಸಿಗಾಗಲಿ ಸ್ಪರ್ಧಿಸ್ತಿದ್ರೇನೆ ಸಾಧ್ಯ. ಪ್ರತಿದಿನ ಹೋರಾಡ್ತಾ ಇರಬೇಕು. ಈ ಜೀವನವೇ ಒಂದು ಸ್ಪರ್ಧೆ, ಲೈಫ್ ಇಸ್ ಅ ರೇಸ್ ಅಂತಾರಲ್ಲ, ಆ ರೀತಿ ನೀವು ನಂಬಿದ್ರೆ ಅದು ನಿಮ್ಮ ನಿಜ ಆಗತ್ತೆ. ಆದರೆ ನಿಜವಾಗ್ಲೂ ಪ್ರಕೃತಿಯಲ್ಲಿ ಅದ್ಭುತವಾದ ರೀತಿಯಲ್ಲಿ ನೀವು ಜೀವನ ಮಾಡಬೇಕು ಅಂದ್ರೆ ಯಾವ ನಂಬಿಕೆನ ನೀವು ಆರಿಸ್ಕೊಳ್ತೀರಾ ಅನ್ನೋದೇ ವಿಷಯ ಗೆಳೆಯರೆ. ಕೊರತೆಯ ಮನೋಭಾವದಲ್ಲೇ ಬಾಳ್ತೀರಾ ಅಥವಾ ಎಲ್ಲವೂ ಬೇಕಾದಷ್ಟು ಇದೆ, ನನಗೆ ಬೇಕಾದಷ್ಟು ಸಿಗುತ್ತೆ, ನನ್ನ ಸುತ್ತಮುತ್ತ ಎಲ್ಲವೂ ನಾನು ಸಾಕು ಎನ್ನುವಷ್ಟು ಸಂಪನ್ಮೂಲಗಳಿವೆ, ಹಣ ಇವೆ, ಐಶ್ವರ್ಯ ಇದೆ, ಅಂತಸ್ತಿದೆ ಎನ್ನುವ ಒಂದು ನಂಬಿಕೆನಲ್ಲಿ ನೀವು ಬಾಳ್ತೀರಾ ಅನ್ನೋದು ನಿಮ್ಮ ಒಂದು ವೈಯಕ್ತಿಕ ಆಯ್ಕೆ ಗೆಳೆಯರೆ. ಅಂದ್ರೆ ನಾವು ಜೀವನದಲ್ಲಿ ಏನೇನೆಲ್ಲ ಆಸೆ ಪಡ್ತಿದೀವಿ, ಏನೇನೆಲ್ಲ ಇರಬೇಕು ಅಂತ ಕೇಳ್ತಿದೀವಿ, ಇದನ್ನೆಲ್ಲ ನಮ್ಗೆ ಅವ್ರು ತಂದು ಕೊಡ್ತಾರೆ, ಇವ್ರು ತಂದು ಕೊಡ್ತಾರೆ, ಆ ವ್ಯಕ್ತಿ ತಂದು ಕೊಡ್ತಾನೆ, ಈ ವ್ಯಕ್ತಿ ತಂದು ಕೊಡ್ತಾನೆ ಅನ್ನೋದು ಒಂದು ತಪ್ಪಾದ ಕಲ್ಪನೆ ಅಷ್ಟೇ. ನಾವು ಏನೇ ಒಂದು ವಿಷಯವನ್ನು ಕೇಳಿದ್ರು ಅದನ್ನ ನಮಗೆ ನಿಜವಾಗ್ಲೂ ತಂದು ಕೊಡ್ತಿರೋದು ನೀವು ಅದನ್ನ ಪ್ರಕೃತಿ ಅಂತ ಹೇಳಿ, ದೇವರು ಅಂತ ಹೇಳಿ, ಒಂದು ಅಪಾರ ಶಕ್ತಿ ಅಂತ ಹೇಳಿ, ಅಥವಾ ಆ ಒನ್ ಸುಪ್ರೀಂ ಮೈಂಡ್ ಅಂತ ಹೇಳಿ, ಏನಾದ್ರೂ ಆಗಿರ್ಲಿ, ಆ ಒಂದು ಯೂನಿವರ್ಸಲ್ ಕಾನ್ಶಿಯಸ್ನೆಸ್, ಆ ಒಂದು ಬ್ರಹ್ಮಾಂಡ, ಆ ಒಂದು ಪ್ರಕೃತಿ ಈ ಆಕರ್ಷಣೆಯ ನಿಯಮದ ಮೂಲಕ ನಿಮಗೆ ಅದನ್ನ ತಂದು ಕೊಡ್ತಿರೋದು. ಯಾವುದೇ ಒಬ್ಬ ವ್ಯಕ್ತಿ ಅಲ್ಲ. ವ್ಯಕ್ತಿ ಈ ಆಟದಲ್ಲಿ ಪಾನ್ಗಳಿರುತ್ತೆ ಅಲ್ವಾ, ಕಾಯಿ ನಡೆಸುವವನು ಬೇರೆ ಯಾರೋ, ಪ್ರತಿಯೊಬ್ಬ ವ್ಯಕ್ತಿಯೂ ಒಂದು ಕಾಯಿ ಅಷ್ಟೇ. ಹಾಗಾಗಿ ಯಾರು ವ್ಯಕ್ತಿಯ ಮೇಲೆ ನಂಬಿಕೆಯನ್ನು ಇಡ್ತಾರೋ ಅವರು ಒಂದು ಕೊರತೆ ಮನೋಭಾವದಲ್ಲಿ ಇಡ್ತಾರೆ, ಯಾರು ಪ್ರಕೃತಿಯ ಮೇಲೆ ನಂಬಿಕೆ ಇಡ್ತಾರೋ ಅವರು ಸಂತೋಷವಾಗಿ, ಪ್ರಕೃತಿಗೆ ಮಿತಿಯೇ ಇಲ್ಲ, ನಮ್ಮ ಆಲೋಚನೆಗಳಷ್ಟೇ ಅದಕ್ಕೆ ಇರುವ ಮಿತಿ ಅಂತ ನಂಬಿ ಸಂತೋಷವಾಗಿರಲು ಸಾಧ್ಯವಾಗುತ್ತದೆ. ಹಾಗಾಗಿ ನೀವು ಇದನ್ನೆಲ್ಲ ಸ್ವಲ್ಪ ಇದರ ಬಗ್ಗೆ ಯೋಚಿಸಿ ನೋಡಿ ಮತ್ತು ಈ ಒಂದು ಆಲೋಚನಾ ಕ್ರಮವನ್ನು ಸ್ವಲ್ಪ ಅಳವಡಿಸಿಕೊಂಡು ನೋಡಿ, ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ನೀವು ಇದನ್ನು ಇಟ್ಕೊಂಡು ಸಂಶೋಧನೆ ಮಾಡಬಹುದು, ಸಂಶೋಧಿಸಿ ನೀವೇ ತಿಳ್ಕೊಳ್ಳಿ. ಖಂಡಿತ ನೀವು ಜಗತ್ತು ಅಪರಿಮಿತವಾದ ಒಂದು ಸಮೃದ್ಧಿಯನ್ನ ಇಟ್ಕೊಂಡಿದೆ, ಅಪರಿಮಿತವಾದ ಒಂದು ಸಮೃದ್ಧಿಯನ್ನ ನಾವು ಹೊಂದಲು ಸಾಧ್ಯ. ಲಿಮಿಟ್ಲೆಸ್ ಅಬಂಡೆನ್ಸ್, ಲಿಮಿಟ್ಲೆಸ್
ಮನಿ, ಲಿಮಿಟ್ಲೆಸ್ ಫುಡ್ ಈ ಪ್ರಕೃತಿಯಲ್ಲಿ ನಮಗೆ ಸಿಗಲು ಸಾಧ್ಯ ಎಂದು ನೀವು ನಂಬಲು ಶುರು ಮಾಡಿದರೆ ಸಾಕು, ನಿಮ್ಮ ಜೀವನದಲ್ಲಿ ಎಲ್ಲವೂ ಕೇಳಿದಂತೆ ಸಿಗೋದಕ್ಕೆ ಶುರುವಾಗುತ್ತೆ ಮತ್ತು ಎಲ್ಲವನ್ನು ನಾವೇ ಆಕರ್ಷಿಸಲು ಸಾಧ್ಯವಾಗುತ್ತೆ ಅನ್ನೋದನ್ನೇ ಈ ವಿಡಿಯೋಗಳ ಮೂಲಕ ನಾನು ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ನನ್ನ ಜೀವನದಲ್ಲಿ ತಕ್ಕ ಮಟ್ಟಕ್ಕೆ ಇದನ್ನು ನಾನು ಅನುಭವಗಳ ಮೂಲಕ ತಿಳ್ಕೊಳ್ತಾ ಇದ್ದೀನಿ. ಹಾಗಾಗಿ ನೀವು ಇದನ್ನು ಇನ್ನಷ್ಟು ಸಂಶೋಧನೆ ಮಾಡಿ ನೋಡಿ. ಏನೇ ಸಂಶಯವಿದ್ದರೂ, ಏನೇ ಸ್ಪಷ್ಟನೆ ಬೇಕು ಅಂದರೂ ಕೆಳಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಖಂಡಿತ ನಾನು ಕೂಡ ನನಗೆ ತಿಳಿದಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ಪ್ರಯತ್ನ ಪಡುವೇನೋ. ಇವತ್ತಿಗೆ ಇಷ್ಟು ಸಾಕು ಅಂತ ಅಂದ್ಕೋತೀನಿ. ಬಹಳಷ್ಟು ಸಕಾರಾತ್ಮಕ ವಿಷಯಗಳನ್ನು ಮತ್ತು ಸ್ವಲ್ಪ ಫಿಲ್ಮ್ ಮೇಕಿಂಗ್ಗೆ ಸಂಬಂಧಪಟ್ಟಂತೆ ವಿಷಯಗಳನ್ನು ಕನ್ನಡದಲ್ಲೇ ತಿಳಿಯಲು ಕಲಿಯಲು ನಮ್ಮ ಆರೆಂಜ್ ಕನ್ನಡಕ ಯೂಟ್ಯೂಬ್ ಚಾನಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಬೇಗ ಸಿಗುವ. ಧನ್ಯವಾದಗಳು.